ಅದೇ ನನ್ಗೆ ಏನಂತಂದ್ರೆ ಸೊ ಹೇಳ್ದಂಗೆ ಚಿಕ್ಕ ವಯಸ್ಸಿಂದ ಎಲ್ರಿಗೂ ಒಂದೊಂದು ವಿಷನ್ ಇರುತ್ತಲ್ವಾ. ಸೊ ಆತರ ಅವಾಗಿಂದ ನನಗೆ ಒಂದೇ ಕನ್ಸಿದ್ದು ಒನ್ ಬಿ ಫಿಲ್ಮ್ ಮೇಕರ್ ಅಂತ. ಸೊ ಅದ್ರದ್ದು ಏನಂತಾರೆ ಇವತ್ತು ಲೈವ್ ಆಗಿ ನೋಡ್ತಾ ಇದ್ದೀರಾ ಅದು ಯಾವ ತರ ಇದೆ ಅಂತ. ಸೊ ಫಸ್ಟ್ ಆಫ್ ಆಲ್ ನನಗೆ ಏನಂತಾರೆ ಆ ವಿಷನ್, ಇವಾಗ ನಾವು ಸ್ಟ್ರಾಂಗ್ ಕನ್ಸ್ಕೊಳ್ಳೋದು ಐ ಮೀನ್ ಎಲ್ರಿಗೂ ಒಂದು ಕನ್ಸಿರುತ್ತೆ. ಬಟ್ ಅದೇ ತರ ಕನ್ಸ್ ಕಂಡಾಗ ಅದ್ರ ಜೊತೆ ಸಾಥ್ ಕೊಡೋದಕ್ಕೆ ನಮ್ಮ ಏನಂತಾರೆ ನಮ್ಮ ಫ್ಯಾಮಿಲಿಯಿಂದಾನೇ ಶುರು ಆಗುತ್ತೆ. ಅದೇ ಅದೇ ತರ ನನಗೆ ಸಪೋರ್ಟಿವ್ ಆಗಿ ಸ್ಟಾರ್ಟಿಂಗ್ ಇಂದಾನೆ ಸಪೋರ್ಟ್ ಮಾಡ್ಕೊಂಡ್ ಬಂದಂತ ಪ್ರತಿಯೊಬ್ಬರು ನನ್ನ ಫ್ರೆಂಡ್ಸ್ ಆಗಿರ್ಲಿ, ನನ್ನ ಫ್ಯಾಮಿಲಿ ಆಗಿರ್ಲಿ, ಎಲ್ರಿಗೂ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇವತ್ತು ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ಇವತ್ತು ನಾನು ಈ ತರ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ ಅದೇ ನಾವೇ ಹೇಳ್ತಿರ್ತೀವಲ್ಲ, ಕಂಟೆಂಟ್ ಸಿನಿಮಾ ಬೇಕು, ಅದ್ ಬೇಕು, ಇದ್ ಬೇಕು ಅಂತ. ಅದೇ ತರನೇ ನಾನು ಅದೇ ತರ ವಿಶ್ ಮಾಡ್ಕೊಂಡು ಆ ಕಡೆ ಆಡಿಯನ್ಸ್ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡಿದಾಗ ನನಗೆ ಎವ್ರಿ ಸಿನಿಮಾಗಳಲ್ಲೂ ನಾನು ಎಕ್ಸ್ಪೆಕ್ಟ್ ಏನೋ ಮಾಡ್ತಿದ್ದೆ. ಬಟ್ ಅದು ಸಿನಿಮಾದಲ್ಲಿ ಲೈಕ್ ಅದೇ ಹೇಳ್ದಂಗೆ ಎವ್ರಿ ಟೈಮ್ ಐ ಎಕ್ಸ್ಪೆಕ್ಟ್ ಸಮಥಿಂಗ್ ಅಂಡ್ ಐ ವಾಂಟ್ ಟು ದ ಸಿನಿಮಾ, ಬಟ್ ಅದು ಬೇರೆ ತರನೇ ಕಾಣಿಸ್ತಾ ಇರುತ್ತೆ. ಎಷ್ಟೋ ಸಿನಿಮಾಗಳು ನನಗೆ ಏನದು ಒಂದು ಇನ್ಸ್ಪಿರೇಷನ್ ಲೆವೆಲ್ ಅಲ್ಲಿ ನನಗೆ ಸಿಗ್ತಾ ಹೋಗ್ತಾ ಇದ್ದಾಗ ನನಗೆ ಅನ್ಸಿದ್ದು ಏನಂತಂದ್ರೆ, ನಂದು ಫಸ್ಟ್ ನಾನು ಇದ್ರದ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಂದು ಟೆಕ್ನಿಕಲ್ ಪಾರ್ಟ್ ಏನು ಅಂತ ತಿಳ್ಕೊಬೇಕಂತ. ಅದಕ್ಕೆ ನಾನು PUC ಮುಗಿಸಿದ ತಕ್ಷಣ ಐ ಜಂಪ್ ಇನ್ ಟು ದಿಸ್ ಅನಿಮೇಷನ್ ಬಿಕಾಸ್ ಟು ನೋ ದ ಟೆಕ್ನಿಕಾಲಿಟಿ ಆಫ್ ದ ಫಿಲ್ಮ್. ಸೊ ಅದೆಲ್ಲ ಗೊತ್ತಾಗಿ ಅದರದ್ದು ಒಂದು ವರ್ಷನ್ ಮೇಜರ್ ಗೊತ್ತಾಗಿರೋದ್ರಿಂದನೇ ಟುಡೇ ಐ ಕುಡ್ ಹ್ಯಾವ್ ಅಚೀವ್ ಸಮಥಿಂಗ್ ಲೈಕ್ ದಿಸ್. ಸೊ ಗ್ರೀನ್ ಸಿನಿಮಾ ಇದು ಯಾವ ತರ ಇರುತ್ತೆ ಅಂತಂದ್ರೆ, ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಇದು. ಇಟ್ಸ್ ಮೋರ್ ಆಫ್ ದ ಯುನೋ ಸಿನಿಮ್ಯಾಟಿಕ್, ಏನಂತಾರೆ ಲೈಕ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನೀವು ಥಿಯೇಟರ್ ಅಲ್ಲಿ ನೋಡೋ ಒಂದು ಅವಕಾಶ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಗಳಲ್ಲಿ ಎಲ್ಲರೂ ಇವಾಗ ಎಲ್ಲ ಥ್ರಿಲ್ಲರ್ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಮ್ಯಾಕ್ಸಿಮಮ್ ಎಲ್ಲರೂ ಪ್ರಿಡಿಕ್ಟ್ ಮಾಡ್ಬಿಡ್ತಾರೆ ಈ ತರ ಬರುತ್ತೆ ಅಂತ. ಬಟ್ ಈ ಸಿನಿಮಾ ಡೆಫಿನೆಟ್ಲಿ ಹೇಳ್ತೀನಿ 99% ನೀವು ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಆ ತರ ಒಂದು ಎಂಡ್ ಆಗುತ್ತೆ. ಸೊ ದಟ್ಸ್ ಹೌ, ಅದಕ್ಕೆ ನಾನು ಸೈಕಾಲಜಿಕಲ್ ಮೈಂಡ್ ಬೆಂಡಿಂಗ್ ಥ್ರಿಲ್ಲರ್ ಅಂತ ಹೇಳ್ತೀನಿ. ಸೊ ಇದಕ್ಕೆ ನಿಮ್ ಸಪೋರ್ಟ್ ಇರಬೇಕು ಇದೇ ರೀತಿ. ಸೊ ಇದೇ ಅಕ್ಟೋಬರ್ 20 ರಿಲೀಸ್ ಆಗ್ತಿದೆ ಅಂಡ್ ಐ ಹೋಪ್ ಎವ್ರಿ ಒನ್ ಲೈಕ್ಸ್ ದ ಮೂವಿ. ಥ್ಯಾಂಕ್ ಯು. ಒಂದು ಪ್ರಶ್ನೆ, ನೀವು VFX ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋ ಕಾರಣ ಈ ಸಿನಿಮಾದಲ್ಲಿ VFX ಭರ್ಜರಿ ಆಗಿರುತ್ತಾ, ಏನ್ ಕಥೆ? ಹೌದೌದು, 22 ನಿಮಿಷ ನಮ್ಗೆ CG VFX ಇರುತ್ತೆ. ಇದ್ರಲ್ಲಿ ಆಲ್ರೆಡಿ ನೀವು ಸ್ವಲ್ಪ ನೋಡಿರ್ತೀರಾ. ಸೊ ಅದೇ ತರ ಇಡೀ ಸಿನಿಮಾನು ಫ್ರೇಮಿಂಗು ಮತ್ತೆ ಕಂಪ್ಲೀಟ್ ಅದೇ ಹೇಳ್ದಂಗೆ ಇಟ್ ವಿಲ್ ಬಿ ಅ ವಿಜುವಲ್ ಟ್ರೀಟ್ ಆಕ್ಚುಲಿ ಫಾರ್ ಶೋರ್. ಅಂಡ್ ಕಾಡನ್ ಸುತ್ತ ನಡೆಯುವಂತಹ ಕತೆ, ಪ್ರತಿ ಫ್ರೇಮ್ ಅಲ್ಲೂ ಕಾಡಿದೆ. ಯಾವ ಕಾಡನ್ ಶೂಟ್ ಮಾಡಿದ್ರಿ? ಅದು ಆಕ್ಚುಲಿ ಹೊರಗಡೆ ಲೊಕೇಶನ್ ನೋಡ್ಬೇಕಂತಂದ್ರೆ ಹಲವಾರು ಕಾಡುಗಳನ್ನ ಟ್ರೈ ಮಾಡಿದ್ವಿ. ಅದರಲ್ಲಿ ಸ್ಪೆಷಲಿ ನಮಗೆ ಫ್ರೇಮ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ, ಊಟಿ ಕಾಡಿದೆ, ಮತ್ತೆ ಬೆಂಗಳೂರು ಸುತ್ತಮುತ್ತ ಒಂದಷ್ಟು ಫಾರೆಸ್ಟ್ ಮಾಡಿದ್ವಿ. ಬಟ್ ಅದಕ್ಕಿಂತ ಭಯಂಕರವಾಗಿರೋ ಕಾಡು ಅದು ಏನು ಅನ್ನೋದನ್ನ ನಾವು ಸಿನಿಮಾಲ್ ತೋರಿಸ್ತೀವಿ ಆಕ್ಚುಲಿ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ ಸರ್ಪ್ರೈಸ್. ಥ್ಯಾಂಕ್ ಯು. ಎಸ್ ಸರ್. ಸರ್ ಕೇನ್ಸ್ ವರ್ಲ್ಡ್ ಫಿಲ್ಮ್ ಫೆಸ್ಟಿವಲ್ ಇಂದ ಶುರು ಆಯ್ತು. ಕೇನ್ಸ್ ವರ್ಲ್ಡ್ ಫಿಲ್ಮ್ ಫೆಸ್ಟಿವಲ್ ಇಂದ ಶುರು ಆಯ್ತು. ಯಾಕಂದ್ರೆ ನಾವು ಸೆನ್ಸರ್ ನಾವು ಫಸ್ಟ್ ಕಾಪಿ ರೆಡಿ ಮಾಡಿದ್ದೆ 24 ಆಲ್ಮೋಸ್ಟ್ ವೀಕ್ ಅಲ್ಲಿ. ಅಲ್ಲಿಂದ ನಾವು ವಿ ಸ್ಟಾರ್ಟೆಡ್ ಪುಟಿಂಗ್ ದೇರ್ ಆಕ್ಚುಲಿ. ಸೊ ಅದರಿಂದ ನಮ್ಗೆ ಫಸ್ಟ್ ನಮ್ಗೆ ಸಿಕ್ಕಿದ ಅದೇ ಹೇಳಿದಾಗ ಬೆಸ್ಟ್ ಫಿಲ್ಮ್ ಮೇಕರ್ ಆಫ್ ದ ಫ್ಯೂಚರ್ ಇಂದ ಅಲ್ಲಿ ಶುರುವಾಗಿ ಮೊನ್ನೆ ವೆರಿ ಲೈಕ್ 6 months ಬಿಫೋರ್ ನಮ್ ಶಿಕಾಗೋಲಿ ವಿ ವಾಟ್ ದಟ್. Yes. So these are the achievements already green have it. ಹೌದು, ಸದ್ಯ ಕನ್ನಡ ಒಂದೇ ಒರಿಜಿನಲ್ ಕಾಪಿ ರೆಡಿ ಇರೋದು. ಅದೇ ಎಲ್ಲ ಟೆಕ್ನಿಷಿಯನ್ ಮತ್ತೆ ಎಲ್ಲ ಪ್ರತಿಯೊಂದು ಆಸ್ಪೆಕ್ಟ್ ಅಲ್ಲೂ ನೀವು ಸಿನಿಮಾ ನೋಡಿದಾಗ ನಿಮ್ ಕನ್ನಡದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇದು ಈ ತರ ಕಾಣುತ್ತೆ ಇಷ್ಟು ರಿಚ್ ಆಗಿ. ಲಾಸ್ಟ್ ಟೈಮ್ ಅದೇ ಟೀಸರ್ ಅಲ್ಲಿ ಹೇಳಿದಾಗ ದಟ್ ವಾಸ್ ಜಸ್ಟ್ ಗ್ಲಿಮ್ಸ್ ಆಫ್ ದ ಫಿಲ್ಮ್. ಇದರಲ್ಲಿ ಏನಕ್ಕೆ ಇಷ್ಟು ದೊಡ್ಡದಾಗಿ ಕಟ್ ಮಾಡಿಸಿದೀವಿ ಅಂತಂದ್ರೆ, ಬಿಕಾಸ್ ಇದನ್ನ ಆಕ್ಚುಲಿ ರಿಲೀಸ್ ಮಾಡ್ತಿರೋದು ನರೇಟಿವ್ ಟ್ರೈಲರ್ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಸಬ್ಜೆಕ್ಟ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಹೇಳಿದೀವಿ. ಆಮೇಲೆ ಸಿನಿಮಾದ ಒಂದು 10 ನಿಮಿಷದ ಭಾಗ ಅಷ್ಟೇ ನೀವು ನೋಡಿರ್ತೀರ. ಸೊ ಇದೇ ರೀತಿ ಥ್ರಿಲ್ಲಿಂಗ್, ಇದೇ ರೀತಿ ಎಫೆಕ್ಟ್ 1 hour 54 ನಿಮಿಷ ಇಡೀ ಸಿನಿಮಾ ಇರುತ್ತೆ ಆಕ್ಚುಲಿ. ಡೆಫಿನೆಟ್ಲಿ ಇದೆ ಸರ್. ಅದೇ ಇವಾಗ ನಾವು ಫಸ್ಟ್ ಹಿಂದಿ ವರ್ಷನ್ ಒಂದು ರೆಡಿ ಆಗಿತ್ತು. ಬಟ್ ಯಾವ್ದು ಬೇಡ ಕನ್ನಡ ಒರಿಜಿನಲ್ ಒಂದು ಫಸ್ಟ್ ರಿಲೀಸ್ ಮಾಡೋಣ, ಅದಾದ್ಮೇಲೆ ವಿಲ್ ಟೇಕ್ ಓವರ್ ಅಂತ ನಾವು ರಿಲೀಸ್ ಪ್ಲಾನ್ ಅಕ್ಟೋಬರ್ 23 ಸರ್, ದೀಪಾವಳಿ. ನಮ್ಮ ಮನೋಜ್ ಅವರು ರವಿ ಫಿಲ್ಮ್ಸ್ ಅಂತ ಡಿಸ್ಟ್ರಿಬ್ಯೂಟರ್. ಅಂದ್ರೆ ಸರ್ ಈಗ ನನ್ನ ಬ್ಯಾಕ್ ಗ್ರೌಂಡ್ VFX ಅಲ್ವಾ, VFX ಅನಿಮೇಷನ್ ಅಲ್ವಾ. ಸೊ ಟೆಕ್ನಿಕಲಿ ಯಾಕೆ ಈ ತರ ಕಾಣಿಸ್ತದೆ ಅಂತಂದ್ರೆ,
ಕತೆ ಬರಿಬೇಕಾದ್ರೆ ಇವಾಗ ನೋಡಿ, ಇವಾಗ ಒಂದು ಸಬ್ಜೆಕ್ಟ್ ಕ್ಯಾರೆಕ್ಟರ್ ಅದನ್ನೆಲ್ಲ ಆಮೇಲೆ ನಾವು ಅದನ್ನ ಮೀನ್ ಮೇಲೆ ಅದನ್ನ ಹಾಕೊಂಡು ಹೋಗ್ತೀವಿ. ಸೊ ಅದೇ ರೀತಿ ನನಗೇನಂತಂದ್ರೆ ಎಲ್ಲಾ ಫಿಲಮನ್ನು ಬರೀ ಡೈಲಾಗ್ ಇಂದಾನೆ ಕನ್ವೆ ಮಾಡೋದು ಅನ್ನೋದಕ್ಕಿಂತ ವಿಜುವಲಿ ಕನ್ವೆ ಮಾಡಿದ್ರೆ ಹೇಗಿರುತ್ತೆ ಅಂತ. ಇಡೀ ಸಿನಿಮಾ ಹೇಗಿರುತ್ತೆ ಅಂತಂದ್ರೆ ನಿಮಗೆ ಡೈಲಾಗ್ಸ್ ಗಳು ಕಡಿಮೆ ಇರುತ್ತೆ, ಮಾತಾಡೋದೆಲ್ಲ ಕಡಿಮೆ ಇರುತ್ತೆ, ಬಟ್ ವಿಜುವಲಿ ನಿಮಗೆ ಸಬ್ಜೆಕ್ಟ್ ಅರ್ಥ ಆಗ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಸರ್, ಇದಕ್ಕೆ ಲ್ಯಾಂಗ್ವೇಜ್ ಬ್ಯಾರಿಗೇಡ್ಸ್ ಎಲ್ಲ ಏನು ಇರಲ್ಲ. ಇಟ್ಸ್ ಯೂನಿವರ್ಸಲ್. ಅದಾದ್ಮೇಲೆ ನೀವು ಇದನ್ನ ಯಾವುದೇ ಭಾಷೆ ನೀವು ನೋಡಿ, ನಾವೆಲ್ಲ ಕಡೆ ಕಳಿಸಿರೋದು ಒರಿಜಿನಲ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ. ಸೊ ದೇ ಆಲ್ ಓನ್ಲಿ ವಾಚ್ ದ ಸಬ್ ಟೈಟಲ್ ಅಂಡ್ ಅಂಡರ್ಸ್ಟುಡ್ ದಟ್. ಸೊ ಅದರಿಂದನೇ ಅವ್ರಿಗೆ ಅರ್ಥ ಆಗಿದೆ ಅವಾರ್ಡೆಡ್ ಅಂತಂದ್ರೆ, ಸೊ ಅದ್ರ ಇಂಪ್ಯಾಕ್ಟ್ ಆ ಥರ ಇರುತ್ತೆ. ಸೊ ವಿಜುವಲಿ ನಾವು ಆ ಕಥೆಗಳನ್ನ ಹೇಳ್ಬೇಕಾದ್ರೆ, ಸೊ ಅದಕ್ಕೆ ನಾನು ಹೇಳಿದ್ದು ನನ್ನ ಬ್ಯಾಕ್ ಗ್ರೌಂಡ್ ಇದಕ್ಕೆ ಹೆಲ್ಪ್ ಆಗಿತ್ತು ಆಕ್ಚುಲಿ. ಯಾ ನಿಮ್ಗೆ ಓವರ್ ಆಲ್ ಒಂದು ಇಷ್ಟು ಗ್ಲಿಮ್ಸ್ ನೋಡಿದಾಗ ನಿಮ್ಗೆ ಏನ್ರ ಬಗ್ಗೆ ಮೇಜರ್ ಆಗಿ ಅನಿಸ್ತು ಮೇಡಮ್? ಮೇಡಮ್ ಅದೇ ಒಂದು ಟೆರಿಫೈಯಿಂಗ್ ಫಾರೆಸ್ಟ್ ನಾವು ಲೇಯರ್ ಆಗಿ ಇಟ್ಕೊಂಡಿದೀವಿ, ಬಟ್ ಅದ್ರದ್ದು ಬಿಹೈಂಡ್ ಅಲ್ಲಿ ಹೇಳ್ತಾ ಇರೋ ಒಂದು ವಿಷಯ ಬಂದ್ಬಿಟ್ಟು ಎಲ್ರಿಗೂ ನೆಸೆಸಿಟಿ ಇರೋದು. ಅದಕ್ಕೆ ಆ ಗ್ರೀನ್ ಅನ್ನೋ ಕ್ಯಾಪ್ಷನ್ದು ಟೈಟಲ್ ಕ್ಯಾಪ್ಷನ್ ಬಂದ್ಬಿಟ್ಟೆ ನಿನ್ನೊಳಗಿನ ರಾಕ್ಷಸನ ಕತೆ ಅಂತ. ಅಂದ್ರೆ ನಿಮ್ಮ ಅಂತಾನು ರೆಫರ್ ಮಾಡ್ತಾ ಇಲ್ಲ ಇದ್ರಲ್ಲಿ, ನಿನ್ನ ಅಂತ ಪ್ರತಿಯೊಬ್ಬರಿಗೂ ನಾವು ರೆಫರ್ ಮಾಡ್ತಾ ಇದೀವಿ. ನಮ್ಮ ಹೈಲೈಟ್ ಲೈನ್ ಏನಂತಂದ್ರೆ ಅದ್ರಲ್ಲಿ ನಾವು ಹೇಳಕ್ ಹೋಗ್ತಾ ಇರೋದು ಏನಂದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಮಾನ್ಸ್ಟರಸ್ ವಿಷಯ ಇರುತ್ತೆ ಒಳಗಡೆ, ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಅದಕ್ಕೆ ನಾವು ಕಾಡನ್ನ ಲೇಯರ್ ಆಗಿ ಇಟ್ಕೊಂಡಿದೀವಿ ಆಕ್ಚುಲಿ. ಸೊ ನಿಮಗೆ ಸಿನಿಮಾ ಎಂಡಿಂಗ್ ಅಲ್ಲಿ ಗೊತ್ತಾಗುತ್ತೆ, ಓ ಅದಕ್ಕೆ ಈ ತರದೆಲ್ಲ ಆಗ್ತಾ ಇದೆ ಅಂತ. ಲಾಸ್ಟ್ 20 minutes ವಿಲ್ ಬಿ ಲೈಕ್ ವಿಜುವಲ್ ಗ್ರ್ಯಾಂಡರ್ ಆ ತರ ಇರುತ್ತೆ ನೋಡಿ ಫಸ್ಟ್. It is sir. Like it's mixture of psychological and also thrilling elements ಎಲ್ಲ ಇರೋದ್ರಿಂದ, ಸೊ ಅದ್ರ ಜೊತೆ ಎಲ್ಲಾನು ಮಿಕ್ಸ್ ಇರುತ್ತೆ. ಇಟ್ಸ್ ಹೆಂಗೆ ಅಂತಂದ್ರೆ ಇಂಥ ವಿಷಯಗಳನ್ನ ಎಸ್ಪೆಷಲಿ ಸಿನಿಮಾದಲ್ಲಿ ಹೇಳೋದು ಇಟ್ಸ್ ವೆರಿ ಚಾಲೆಂಜಿಂಗ್. ಅಂತದ್ರಲ್ಲಿ ಆ ತರ ಒಂದು ವಿಚಾರನ ಥ್ರಿಲ್ಲಿಂಗ್ ಎಲಿಮೆಂಟ್ ಆಗಿ ಹೇಳ್ಕೊಂಡು ಹೋಗೋದಿರುತ್ತಲ್ಲ ಸರ್, ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ವರ್ಗು. ನಾನು ಅದೇ ಹೇಳ್ದಂಗೆ ನಿಮ್ಗೆ ಆಲ್ಮೋಸ್ಟ್ 99% ನೀವು ಗೆಸೆ ಮಾಡಕ್ಕಾಗಲ್ಲ, ಪ್ರಿಡಿಕ್ಷನ್ ಮಾಡಕ್ಕಾಗಲ್ಲ. ಆ ಲಾಸ್ಟ್ 20 ನಿಮಿಷ ನಿಮ್ಗೆ ಏನ್ ಕನ್ಕ್ಲೂಷನ್ ಬರುತ್ತೆ ನೀವು ಅನ್ಕೊಂಡೇ ಇರಲ್ಲ, ಓ ಹಿಂಗಾಗತ್ತಾ ಇದು ಅಂತ. ಸೊ ಆ ತರ ಎಂಡ್ ಆಗುತ್ತೆ ಆಕ್ಚುಲಿ. ಖಂಡಿತ ಸರ್. ಅದಕ್ಕೂ ಅಂದ್ರೆ ಇದ್ರಲ್ಲಿ ಬರೋ ಪ್ರತಿಯೊಂದು ವಿಚಾರಕ್ಕೆ ಇವಾಗ ಏನಂತಂದ್ರೆ ಈ ತರ ಸಬ್ಜೆಕ್ಟ್ ಹೇಳಿದಾಗ ಇಟ್ಸ್ ವೆರಿ ಚಾಲೆಂಜಿಂಗ್ ಟು ಸೇ ದಟ್ ಕನ್ವೆ ಮಾಡೋ ವಿಚಾರ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಎಲ್ಲರೂ ಪೇಷನ್ಸ್ ಇಂದ ಕಾಯ್ತಾರೆ, ಬಟ್ ಎಂಡ್ ಅಲ್ಲಿ ನೀವು ಯಾವಾಗ ಅದಕ್ಕೆ ಕನ್ಕ್ಲೂಷನ್ ಕೊಡಲ್ಲೋ ದಟ್ ಈಸ್ ವೆನ್ ಇಟ್ ವಿಲ್ ಗೋ ಡಾರ್ಕ್ ಆಕ್ಚುಲಿ. ಸೊ ಬಟ್ ಇದರಲ್ಲಿ ಆ ಹೂವ ಏನಕ್ಕೆ, ಆ ಸೈಂಟಿಸ್ಟ್ ಏನು, ಅದನ್ನೆಲ್ಲ ನಿಮಗೆ ಸಿನಿಮಾದ ಸ್ಟಾರ್ಟಿಂಗ್ 10 ನಿಮಿಷದಲ್ಲಿ ಆಗೋಗತ್ತೆ ಆಕ್ಚುಲಿ. ಸೊ ಅದ್ರದ್ದು ಗ್ಲಿಮ್ಸ್ ಅದನ್ನೇ ಹೇಳಿದ್ದು, ಸಿನಿಮಾದ 10 ನಿಮಿಷ ಮಾತ್ರ ನೀವು ಗ್ಲಿಮ್ಸ್ ನೋಡಿದ ಅಷ್ಟೇ, ಬಟ್ ಇದೇ ರೀತಿ ಎಂಟರ್ ಸಿನಿಮಾ 1 hour 54 ನಿಮಿಷ ಅದೇ ತರನೇ ಇರುತ್ತೆ. ಫೈನಲ್ ಔಟ್ಕಮ್ ಸರ್ ಇವಾಗ ನೋಡಿ ರೀಸೆಂಟ್ ಆಗಿ ಒಂದಷ್ಟು ಸಿನಿಮಾಗಳು ಇವಾಗ ಎಲ್ಲ ಖುಷಿ ವಿಚಾರ ನೋಡಿದ್ರೆ, ಇವಾಗ ನೋಡಿ ನಮ್ದೇ ಕನ್ನಡ ಸಿನಿಮಾಗಳು ಯಾವ ರೇಂಜ್ ಅಲ್ಲಿ ಬೂಮ್ ಆಗ್ತಾ ಇದೆ. ಕಾಂತಾರ ಇವಾಗ ಈ ತರ ನಡೀತಾ ಇದೆ ಒಳ್ಳೆ. ಅದನ್ನೆಲ್ಲ ಸೌಂಡಿಂಗ್ ನಮ್ಗೆ ಕೇಳಿದಾಗ ಎಂಡ್ ಯೂಸರ್ ಅಲ್ಲಿ ನಮ್ ಕನ್ನಡ ಸಿನಿಮಾ ಅಂತ ಒಂದು ಥ್ರಾಟ್ ಬರುತ್ತಲ್ಲ ಸರ್, ದಿಸ್ ವಿಲ್ ಜಾಯಿನ್ ಟು ದಟ್ ಲಿಸ್ಟ್ ಸರ್ ಆಕ್ಚುಲಿ. ಏನಕ್ಕೆ ಅಂತಂದ್ರೆ ಯಾಕಂದ್ರೆ ಅದ್ರಲ್ಲಿ ಏನಿರೋ ವಿಚಾರ ಸರ್ ಎಂಡ್ ಆಫ್ ನೀವು ಅದೇ ಸಿನಿಮಾ ಎಂಡ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಹೌದಲ್ವಾ ಈ ತರದೊಂದು ವಿಚಾರ ನಾವು ಸಿನಿಮಾ ಮಾಡದೆ ದೊಡ್ಡ ಕಾಂಪ್ಲಿಕೇಶನ್ ವಿಚಾರ ಅಂತಂದ್ರೆ ನಾವು ಥ್ರಿಲ್ಲಿಂಗ್ ಅಲ್ಲಿ ಹೇಳ್ಕೊಂಡು ಹೋಗೋದು ಮತ್ತೆ ಅಲ್ಲಿ ಕುಣ್ಸೋದಿರುತ್ತಲ್ಲ ಸರ್ ಕ್ಯೂರಿಯಾಸಿಟಿ ಅಂತ. ಸೊ ಅದನ್ನ ಮಾಡೋದು ಇಸ್ ವೆರಿ ಚಾಲೆಂಜಿಂಗ್. ಸೊ ಎಂಡ್ ಏನಂತ ಹೇಳ್ತೀನಿ ಅಂತಂದ್ರೆ ಈ ಸಿನಿಮಾನ ಬರೀ ನಾವು ಏನಂತಾರೆ ನಾವು ಸಿನಿಮ್ಯಾಟಿಕ್ ಆಗಿ ನೋಡೋದಕ್ಕಿಂತ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಥಿಯೇಟರ್ ಬಂದು ಕುತ್ಕೊಂಡಾಗ ಇಟ್ ವಿಲ್ ಗಿವ್ ಎನ್ ಎಕ್ಸ್ಪೀರಿಯನ್ಸ್. ಇದು ಏನು ವಿಜುವಲ್ ಅಲ್ಲಿ ಏನ್ ಹೇಳಿದೀವಿ ಅಂತ. ಅದೇ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಂತಂದ್ರೆ ಸ್ಟ್ರೈಟ್ ಒಂದು ಇಂಟರ್ನ್ಯಾಷನಲ್ ಸಿನಿಮಾ ನಮ್ಮ ಭಾಷೆಯಲ್ಲಿ ನೋಡೋಂತ ಒಂದು ಫೀಲ್ ಕೊಡುತ್ತೆ ಸರ್ ಭಾಷೆ. ಪರಿಣಾಮ ಸರ್, ಪರಿಣಾಮ ದೊಡ್ಡ ಮಟ್ಟಕ್ಕೆ ಬೀರುತ್ತೆ ಸರ್. ಅದಕ್ಕೆ ಹೇಳ್ತಾರೆ ಅದು ಮೈಂಡ್ ಬೆಂಡಿಂಗ್ ಥ್ರಿಲ್ಲರ್ ಅಂತ. ಸೊ ಪರಿಣಾಮ ಅಂತ ಇವಾಗ ಒಂದು ಸಿನಿಮಾ ಇಂದ ಏನಾದ್ರು ನೋಡುವಾಗ ಒಂದು 5 ನಿಮಿಷ 10 ನಿಮಿಷ ನಾವು ಅದೊಂದು ಗುಂಗಲ್ ಇರ್ತೀವಿ ಸರ್. ಸರ್ ಲಾಸ್ಟ್ ನೀವು ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ನೀವು 20 ಸೆಕೆಂಡ್ ಆದ್ರೂ ನೀವು ಬ್ಲಾಂಕ್ ಆಗ್ಬಿಡ್ತೀರಾ. ರಿಯಲಿ ಕಾನ್ಶಿಯಸ್ ಮೈಂಡಿಗೆ ಬರೋದಕ್ಕೆ ಅದು ಒಂದು ಏನಾಗುತ್ತೆ ಆಕ್ಚುಲಿ, ಕಾನ್ಶಿಯಸ್ ಬರೋದಕ್ಕೆ ಒಂದು ಟೈಮ್ ತಗೋತೀರಾ. ಯಾಕೆಂತಂದ್ರೆ ನಾನು ಇಷ್ಟೋ ತನಕ ಏನೋ ಫಾಲೋ ಮಾಡ್ಕೊಂಡ್ ಬಂದಲ್ಲ, ಇವರು ಕಾರ್ಡು ಅದೆಲ್ಲ ತೋರ್ಸ್ಕೊಂಡ್ ಬಂದ್ರಲ್ಲ, ಏನು ಇಷ್ಟ ಆಗೋಯ್ತಲ್ಲ ನನ್ನ ಹತ್ರ ಯಾವಾಗ ಅದು ಹೇಳ್ತೀವಿ ಹತ್ರ ಒಂದು, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ನಾವ್ ಇವಾಗ ಏನಾಗುತ್ತೆ ಅಂತಂದ್ರೆ ಅದನ್ನ ನಾವು ಯಾವಾಗ ಅದು ಹೇಳಿದ ತಕ್ಷಣ ಅಲ್ಲಿಂದ ನಿಮ್ ಮೈಂಡ್ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಇಂದ ಕತೆ ನಿಮ್ ಮೈಂಡ್ ಅಲ್ಲಿ ಬರಕ್ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲಾ ಪಾತ್ರಗಳು ಏನಕ್ಕೆ ಬಂತು, ಏನಕ್ಕೆ ಆ ಡೈಲಾಗ್ಗಳನ್ನ ಹೇಳ್ತು,
ಆಮೇಲೆ ಪ್ರತಿಯೊಂದು ಪಾತ್ರಗಳು ಆ ಡೈಲಾಗ್ ಹೇಳ್ಬೇಕಾದ್ರೆ ಏನಕ್ಕೆ ಆ ಥರ ಶಾರ್ಟ್ಸ್ ಇಟ್ಕೊಂಡು ಹೋದ್ರು, ಈ ತರ ವಿಚಾರಗಳನ್ನೆಲ್ಲ ನಿಮ್ಗೆ ಫುಲ್ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಇವಾಗ ನೀವು ಟ್ರೇಲರ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ಇದರಲ್ಲೇ ಬರುತ್ತೆ, ಅದೊಂದು ಇಂಗ್ಲಿಷ್ ಅಲ್ಲಿ ಒಂದು ವರ್ಡ್ ಹಾಕಿದ್ರು ಆಕ್ಚುಲಿ, ದ ಓನ್ಲಿ ವೇ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೋರಿ ಬೈ ಇಟ್ಸ್ ಎಂಡ್ ಇಸ್ ಟು ವಾಚ್ ಇಟ್ ಫ್ರಮ್ ದ ಬಿಗಿನಿಂಗ್ ಅಂತ. ಸೊ ಆ ತರ ಇರುತ್ತೆ ಫಿಲ್ಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ, ಅವರು ನಮ್ಮ ಮೇಜರ್ ಇನ್ಸ್ಪಿರೇಷನ್ ಸರ್. ಅದು ಆಗಿರೋದ್ರಿಂದ ತಲೆ ಹುಳ ಬಿಡೋದಂತಲ್ಲ ಸರ್. ಇವಾಗ ನೋಡಿ ಎಷ್ಟು ವರ್ಷ ಆಯ್ತು ಸರ್ ನೀವೆಲ್ಲ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ನ ಪ್ರಿಡಿಕ್ಟ್ ಮಾಡದೆ, ಲೈಕ್ ಆರಾಮ್ ಕುತ್ಕೊಂಡು ನೀವು ಗೆಸ್ ಮಾಡಕ್ಕಾಗದೆ ನೋಡಿ ಎಷ್ಟು ವರ್ಷ ಆಗಿರ್ಬೋದು ಸರ್. ಆಕ್ಚುಲಿ ಇವಾಗೆಲ್ಲ ನೀವು ಎಲ್ಲರೂ ಸ್ಮಾರ್ಟ್ ಆಗ್ಬಿಟ್ಟಿದ್ರೆ, ಎಲ್ಲ ಕಡೆ ಎಲ್ಲ ವರ್ಲ್ಡ್ ಕಂಟೆಂಟ್ ಎಲ್ಲ ನೋಡಿ ನೀವು ಏನಾಗುತ್ತೆ ಅನ್ನೋದು ಗೆಸ್ ಮಾಡ್ಬಿಡ್ತೀರಾ. ಬಟ್ ಈ ಸಿನಿಮಾ ಏನ್ ಮಾಡುತ್ತೆ ಅಂದ್ರೆ ನಿಮಗೆ ಅದನ್ನ ಫಸ್ಟ್ ಇಂದ ಮತ್ತೆ ಆ ಎಫೆಕ್ಟ್ ನ ಮತ್ತೆ ಕೊಡ್ಸುತ್ತೆ ಆಕ್ಚುಲಿ. ಸೊ ಅದು ಒಂದು ಮೇಜರ್ ಟೇಕ್ ಸರ್. ಎಂಗೇಜಿಂಗ್, ಎಸ್. ಆಮೇಲೆ ಇದಕ್ಕೆ ಇದು ಇಲ್ಲ ಸರ್, ನೀವು ಹೇಳಿದ್ರಲ್ಲ ಇವಾಗ ಕೆಲವು ಪರ್ಟಿಕ್ಯುಲರ್ ಏಜ್ ಅವ್ರು ಬಂದು ನೋಡಿದ್ರೆ ಅದೇನಂದ್ರೆ, ಒಂದ್ ಮಗು ನೋಡಿದ್ರೆ ಒಂದು ಥ್ರಿಲ್ಲರ್ ತರ ಕಾಣುತ್ತೆ, ಒಂದು ಮೆಚೂರ್ಡ್ ಪರ್ಸನ್ ನೋಡಿದಾಗ ಅವ್ರಿಗೊಂದು ಇಂಟೆಲೆಕ್ಚುಯಲ್ ಸಿನಿಮಾ ತರ ಕಾಣುತ್ತೆ. ಆಮೇಲೆ ಇನ್ನೊಂದು ಬೆಸ್ಟ್ ಪಾರ್ಟ್ ಆಫ್ ದ ಗ್ರೀನ್ ಏನಂತಂದ್ರೆ, ಒಂದು 250 ಜನ ಕುತ್ಕೊಂಡು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ರೀತಿಯಲ್ಲಿ ಒಂದು ಅರ್ಥ ಆಗುತ್ತೆ ಆಕ್ಚುಲಿ. ಸೊ ನಾನು ಹೇಳಿರೋ ಒಂದು ವರ್ಷನ್ ಎಂಡಿಂಗು ಬಂದ್ಬಿಟ್ಟು ಅದು ನಿಮ್ಗೆ ಎಲ್ಲರಿಗೂ ಕಾಣಿಸೋದು, ಅದು ಬಿಟ್ಟು ನಿಮಗೆ ಆದಂತ ಕೆಲವೊಂದು ವಿಚಾರ ಅರ್ಥ ಆಗುತ್ತೆ. ನನಗೂ ಎಷ್ಟೋ ಜನ ನೋಡಿರೋ ಸರ್ಪ್ರೈಸ್ ಮಾಡಿದ್ದಾರೆ, ಸೊ ಇದ್ರ ಅರ್ಥ ಅದಲ್ವ ಸರ್, ಅದರ ಅರ್ಥ ಅದಲ್ವ ಸರ್ ಅಂತ. ಸೊ ಆ ಥರನೂ ಒಂದು ಇಂಪ್ಯಾಕ್ಟ್ ಇರುತ್ತೆ ಸರ್ ಫಸ್ಟ್. ಎನ್ವೈರನ್ಮೆಂಟಲಿಸ್ಟ್ಗೆ ಅವ್ರಿಗೆ ಏನಂತ ಅನ್ಸುತ್ತೆ ಅಂತಂದ್ರೆ, ಫಾರ್ ಶೋರ್ ಅವ್ರಿಗೆ ಓಕೆ ಈ ಲೇಯರ್ ನ ಇಟ್ಕೊಂಡಿದ್ದಾರೆ, ಇವಾಗ 2 ವಿಷಯ ಕನ್ವೆ ಮಾಡ್ದಂಗೆ ಆಗುತ್ತೆ ಅನ್ನೋ ತರ ಅವ್ರು ಹೇಳ್ತಾರೆ. ಯಾಕೆ ಅಂತಂದ್ರೆ ಆ ಕಡೆ ಒಂದು ನಾವು ಕಾರ್ಡ್ಗೆ ತೊಂದರೆ ಕೊಟ್ರೆ ಕಾರ್ಡ್ ನಮಗ್ ತೊಂದರೆ ಕೊಡುತ್ತೆ, ಡೆಫಿನೆಟ್ಲಿ ಅದೊಂದು ಪಾಯಿಂಟ್ ಇದೆ ಇದರಲ್ಲಿ. ಅದೇ ರೀತಿ ನಾವು ಒಂದು ನಮ್ಮ ಹ್ಯೂಮನ್ ಮೈಂಡ್, ನಾನು ಅದೆಲ್ಲ ಕನೆಕ್ಷನ್ ಕೊಟ್ಟಿದ್ದೀನಿ ಆಕ್ಚುಲಿ. ಹೆಂಗೆ ಅಂತಂದ್ರೆ ನಾವು ನಮ್ಮ ಟ್ರಬಲ್ ಕೊಟ್ಕೊಂಡ್ರೆ ನಮಗೆ ಅದು ನಮ್ಗೆ ಟ್ರಬಲ್ ಆಗುತ್ತೆ ಅಂತ. ಸೊ ಇವೆರಡೂ ವಿಷಯ ಕನ್ವೆ ಆಗೋದ್ರಿಂದ nobody will be disappointed sir. Environmentalists ಬಂದ್ರು they will be happy, psychologists ಬಂದ್ರು happy, ಮಕ್ಕಳು ಬಂದ್ರು happy, everybody ಏನಂತಂದ್ರೆ ಅವ್ರವ್ರ ಜಾನರ್ ಅವ್ರವ್ರ ಅರ್ಥ ಮಾಡ್ಕೊಳ್ಳೋ ರೀತಿ ಅವ್ರ ಒಂದು ಥ್ರಿಲ್ಲಿಂಗ್ ಎಫೆಕ್ಟ್ ಕೊಡುತ್ತೆ ಫಾರ್ ಶೋರ್.